ಎಲ್ರಿಗೂ ನಮಸ್ಕಾರ. ಬೆಳಿಗ್ಗೆ 7 ಗಂಟೆಗೆ ನಾವು ಹಿಟ್ಟು ಕುದಿಸ್ಕೊಳ್ಳಿಕ್ಕೆ ರೆಡಿ ಮಾಡ್ಕೊಳ್ತೇವೆ. ಯಾಕೆ ಅಂತಂದರೆ ನಾವು ದೂರದ ಊರುಗಳಿಗೆಲ್ಲ ರೊಟ್ಟಿ ಕಳಿಸೋದ್ರಿಂದ ಅವ್ರಿಗೆ 12:30 ಒಳಗಡೆ ರೀಚ್ ಆಗಬೇಕು. ಆ ಉದ್ದೇಶದಿಂದ ನಾವು ಬೆಳಗ್ಗೆ 7 ಗಂಟೆಗೂ ಸ್ಟಾರ್ಟ್ ಮಾಡ್ತೀವಿ. ತುಂಬ ಜಾಸ್ತಿ ಆರ್ಡ್ರ್ ಇತ್ತಂತಂದರೆ ಬೆಳಗ್ಗೆ 3:30 4 ಗಂಟೆಗೆ ಕೂಡ ನಾವು ಎದ್ದುಬಿಟ್ಟು ಹಿಟ್ಟು ಕುದಿಸ್ಕೊಳ್ತೀವಿ. ಸಾಮಾನ್ಯವಾಗಿ ನಮ್ಮ ವರ್ಕರ್ಸ್ ಎಲ್ಲ ಬೆಳಗ್ಗೆ 7 ಗಂಟೆಗೆ ಒಬ್ಬರು ಬರ್ತಾರೆ. ಅಂದರೆ ಡೈಲಿ ಚೇಂಜ್ ಆಗ್ತಾ ಇರ್ತಾರೆ. ಇವತ್ತು ಬಂದವರು ನಾಳೆ ಬರೋದಿಲ್ಲ ಬೆಳಗ್ಗೆ 7 ಗಂಟೆಗೆ. ಯಾಕಂದರೆ ನನಗೆ 15 kg 20 kg ಹಿಟ್ಟಿದ್ರೆ ಅದು ಅಟ್ ಎ ಟೈಮ್ ಒಬ್ಬಳಿಗೆ ಎತ್ಬಿಟ್ಟು ಅದು ಹಿಟ್ಟು ಕುದಿಸ್ಲಿಕ್ಕೆ ಕಷ್ಟ ಆಗ್ತದೆ. ಹಾಗಾಗಿ ಒಬ್ಬರು ಲೇಬರ್ 7 ಗಂಟೆಗೆ ಬಂದುಬಿಡ್ತಾರೆ. ಡೈಲಿ ಒಬ್ಬರೇ ಬರ್ತಾರೆ ಅಂತ ಇಲ್ಲ, ಇನ್ನು ಉಳಿದವರೆಲ್ಲ 8:15ಗೆ ಬರ್ತಾರೆ. ನಾವು ರೊಟ್ಟಿನ ಬೇಯಿಸ್ಬಿಟ್ಟು ಹಾಕ್ಕೊಳ್ತೀವಿ, ಹಾಫ್ ಬಾಯ್ಲ್ ಮಾಡ್ಕೊಳ್ತೀವಿ. ಹೋಟೆಲ್ಸ್ಗೆಲ್ಲ ನಾವು ಕೊಡುವಾಗ ಹಾಫ್ ಬಾಯ್ಲ್ ಮಾಡಿಬಿಟ್ಟು ಚೆನ್ನಾಗಿ ಆರಿಸ್ಬಿಟ್ಟು 10 ಪೀಸನ್ನೇ ಪ್ಯಾಕ್ ಮಾಡಿಬಿಟ್ಟು ಕೊಡ್ತೀವಿ. ಅವ್ರೇನು ಮಾಡ್ತಾರೆ, ಅಲ್ಲಿ ಕಸ್ಟಮರ್ಗೆ ಸರ್ವ್ ಮಾಡುವಾಗ ಒಂದೊಂದು ರೊಟ್ಟಿನ ಬಿಸಿ ಮಾಡಿಬಿಟ್ಟು ಕೊಡ್ತಾರೆ. ಮತ್ತು ನಮ್ಮದು ರೊಟ್ಟಿ ತುಂಬ ಸ್ಮೂತಾಗಿರೋದ್ರಿಂದ ಅವ್ರಿಗೆ ಒಂದು ಸ್ವಲ್ಪ ಬಿಸಿ ಮಾಡಿಬಿಟ್ಟು ಕೊಟ್ಬಿಟ್ರೆ ಮುಗಿದೋಗಿರುತ್ತೆ. ಆ ಫ್ರೆಶ್ನೆಸ್ ಅನ್ನೋದು ಹಾಗೆ ಉಳ್ಕೊಂಡಿರುತ್ತೆ. ನೋಡಿ, ನಾವು ಸೌದೆ ಒಲೆಯಲ್ಲಿ ಈಗ ರೊಟ್ಟಿನ ಮಾಡ್ತಾಯಿದ್ದೀವಿ ಈಗ. ಯಾಕಂದರೆ ಗ್ಯಾಸ್ ರೇಟೆಲ್ಲ ಜಾಸ್ತಿ ಆಗಿರೋದ್ರಿಂದ ನಮಗೆ ಗ್ಯಾಸ್ ವರ್ಕೌಟ್ ಆಗೋದಿಲ್ಲ. ಈ ರೊಟ್ಟಿ ಮಾಡಲಿಕ್ಕೆಲ್ಲ ತುಂಬ ಗ್ಯಾಸ್ ಬೇಕಾಗತ್ತೆ. ಹಾಗಾಗಿ ನಾವು ಫಸ್ಟು ಗ್ಯಾಸಲ್ಲೇ ಮಾಡ್ತಾಯಿದ್ವಿ. ಈಗ ಇತ್ತೀಚೆಗೆ ನಾವು ಈ ಒಲೆನ ಮಾಡ್ಕೊಂಡಿದ್ದೀವಿ. ಈ ಒಲೆ ಮೊದಲು ನನಗೆ ಸಕ್ಸಸ್ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ, ಆದರೆ ಒಲೆ ಸಕ್ಸಸ್ ಆಯಿತು. ಹಾಗಾಗಿ ನಮ್ಮ ಬಿಸ್ನೆಸ್ಸು ಕ್ಲೋಸ್ ಮಾಡುವಂಥ ಪರಿಸ್ಥಿತಿ ನಮಗೆ ಬರಲಿಲ್ಲ. ನನಗೆ ಅದು ತುಂಬ ಖುಷಿ ಇದೆ. ಶಾಮಿಲಿಂದ ಎಲ್ಲ ಸೌದೆ ತೊಗೊಂಡು ಬಂದುಬಿಟ್ಟು ನಾವು ರೊಟ್ಟಿನ ಮಾಡ್ತಾಯಿದ್ದೀವಿ. ನೋಡ್ಬೋದು ನಾವು ಹೇಗೆ ಬೇಯಿಸ್ತೀವಿ ಅಂತ ಹೇಳಿಬಿಟ್ಟು ನೀವು ರೊಟ್ಟಿನೆಲ್ಲ. ಫಂಕ್ಷನ್ಗಳಿಗೆಲ್ಲ ನಾವೇನು ಮಾಡ್ತೀವಿ, ಫುಲ್ ಬಾಯ್ಲ್ ಮಾಡಿಬಿಟ್ಟು ಕೊಡ್ತೀವಿ. ಆವಾಗ ಫಂಕ್ಷನ್ಗಳಿಗಾದರೆ ಡೈರೆಕ್ಟು ಫುಲ್ ಬಾಯ್ಲ್ ಮಾಡಿಬಿಟ್ಟು ಸ್ವಲ್ಪ ಆರಿಸ್ಬಿಟ್ಟು ಪ್ಯಾಕ್ ಮಾಡಿ ಕಳಿಸ್ತೀವಿ. ದೂರದೂರಿಗೆ ಅಂತಂದರೆ ನಾವು ಸಾಗರ ಮತ್ತು ಶಿವಮೊಗ್ಗ, ಆಯನೂರು, ಹೊಸನಗರ ಇಲ್ಲಿಗೆಲ್ಲ ನಮ್ಮ ಹೋಟೆಲ್ಸ್ಗಳಿಗೆ ರೊಟ್ಟಿ ಕಳಿಸ್ತೀವಿ. ಫಂಕ್ಷನ್ಗಳಿಗೆ ಫುಲ್ ಬಾಯ್ಲ್ ಮಾಡಿಬಿಟ್ಟು ಅದನ್ನು ಸ್ವಲ್ಪ ಆರಿಸ್ಬಿಟ್ಟು ಪ್ಯಾಕ್ ಮಾಡಿ ಕೊಡ್ತೀವಿ. ಹಾಗಾಗಿ ಸ್ವಲ್ಪ ಸ್ವಲ್ಪ ಬಿಸಿ ಬಿಸಿ ಉಳ್ಕೊಳ್ಳೋದ್ರಿಂದ ರೊಟ್ಟಿ ಸ್ವಲ್ಪ ಬಿಸಿ ಇದೆ ತಿನ್ನಲಿಕ್ಕೆ ಚೆನ್ನಾಗಾಗತ್ತೆ. ಸಂಜೆ ಏನಾದ್ರು ಫಂಕ್ಷನ್ ಇದ್ದರೆ ಮಧ್ಯಾಹ್ನ ಮೇಲೆ ರೊಟ್ಟಿನ ಬೇಯಿಸ್ಬಿಟ್ಟು ಕೊಡ್ತೀವಿ. ಬೆಳಿಗ್ಗೆ ಮಧ್ಯಾಹ್ನಕ್ಕೆ ಏನಾದರೂ ಫಂಕ್ಷನ್ ಇದೆ ಅಂತಂದರೆ 11 ಗಂಟೆ ಒಳಗಡೆ ಎಲ್ಲಿ ಫಂಕ್ಷನ್ ಇರುತ್ತೆ, ಯಾವುದಾದ್ರೂ ಹಾಲ್ ಆಗಿರ್ಬೋದು, ಮನೇಲಿರೋ ಫಂಕ್ಷನ್ಗಳಿಗಾಗಿರ್ಬೋದು, ಅದೇ ಟೈಮ್ಗೆ ನಾವು 11:30 ಒಳಗೆ ರೀಚ್ ಆಗೋಂಗೆ ಕೊಡ್ತೀವಿ. ಈ ಬಿಸ್ನೆಸ್ಸಲ್ಲಿ ಡೆಡಿಕೇಶನ್ ತುಂಬ ಮುಖ್ಯ. ಎಲ್ಲ ದಿನವೂ ನಾವು ವರ್ಕ್ ಮಾಡಲೇಬೇಕು. ನಮಗೆ ಹುಷಾರಿಲ್ಲ, ಇವತ್ತು ಜ್ವರ ಬಂದಿದೆ, ಇವತ್ತೊಂದಿನ ನಿಲ್ಲಿಸ್ಬಿಡೋಣ ಅಂದರೆ ನಮ್ಮ ಬಿಸ್ನೆಸ್ಸೇ ಬಂದಾಗುವಂಥ ಪರಿಸ್ಥಿತಿ ಬರುತ್ತೆ. ಹಾಗಾಗಿ ಫಂಕ್ಷನ್ ಆರ್ಡ್ರ್ ಇದ್ರೂ ಫಂಕ್ಷನ್ ಆರ್ಡ್ರ್ ಮಾಡ್ಕೊಳ್ತಾನೆ ಡೈಲಿ ಹೋಟೆಲ್ಸ್ಗಳಿಗೆ ರೊಟ್ಟಿಗಳನ್ನು ಕೂಡ ಸಪ್ಲೈ ಮಾಡಿಕೊಂಡು ಫಂಕ್ಷನ್ ಆರ್ಡ್ರುಗಳನ್ನು ಕೂಡ ನಾವು ರೀಚ್ ಮಾಡಬೇಕು. ಅದೇ ನಮ್ಮ ಸ್ಟ್ರೆಂತ್. ಹಾಗಾಗಿ ನಾವು ಈ ಬಿಸ್ನೆಸ್ಸಲ್ಲಿ ಇಷ್ಟು ವರ್ಷ 4 ವರ್ಷದಿಂದ ನಿಂತ್ಕೊಂಡಿದ್ದೀನಿ. ಈ ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ.